ಕೃಷಿ ಒಂದು ಕಾಲದಲ್ಲಿ ಕಲೆಯಾಗಿತ್ತು, ತದನಂತರದಲ್ಲಿ ವಿಜ್ಞಾನವಾಗಿದೆ. ಆದರೆ ಈಗಿನ ಕಾಲಘಟ್ಟದಲ್ಲಿ ಕೃಷಿ ಒಂದು ಬಿಸ್ನೆಸ್ ಆಗಿ ಮಾರ್ಪಟ್ಟಿದೆ. ಮಿಸ್ಟರ್ ಅಭಿಲಾಷ್ ಇವರು ಸಿರಿಸುದ್ದಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಬಂದಿರ್ತಕ್ಕಂಥದ್ದು. ಸೊ ಅದರಲ್ಲಿ ನಮ್ಮ ಒಬ್ಬ ಚಿಕ್ಕ ಆತ ಒಬ್ಬನು ಮೇಷ್ಟ್ರು ಸ್ವತಂತ್ರ ಹೋರಾಟಗಾರರು ಕೂಡ. ಸೊ ಅಲ್ಲಿಂದ ನಮಗೆ ಸ್ವಲ್ಪ ಅಂದ್ರೆ ಫ್ಯಾಷನೇಷನ್ ಅಬೌಟ್ ಅಗ್ರಿಕಲ್ಚರ್, ಅಂದ್ರೆ ಅಗ್ರಿಕಲ್ಚರ್ ಎಷ್ಟು ಇಂಪಾರ್ಟೆಂಟು ಅನ್ನೋದಕ್ಕಿಂತ ಎಜುಕೇಶನ್ ಜೊತೆಗೆ ಬೇಕು. ಸಿವಿಲ್ ಅಲ್ಲಿ ಮಾಡ್ತೀನಿ, ಆನಂತರ M.Tech ಇನ್ ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಮಾಡಿ ಸೊ ಇಂಟರ್ನ್ಶಿಪ್ಗೋಸ್ಕರ ನಾವು ರಷ್ಯಾಗೆ ಹೋಗ್ತೀವಿ. ಆ ನಂತರ ಬಿಟ್ಟು ಟೋಟಲಿ 100% ವ್ಯವಸಾಯ ಮಾಡ್ತೀವಿ. ನಾನು ವಾಲಂಟರಿ ಆಗಿ ಕೆಲಸ ಬಿಟ್ಟೆ. ಏನಂತಂದ್ರೆ ಅಷ್ಟೊತ್ತಿಗೆ ನಾವು ಸಿರಿಸುದ್ದಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಓನ್ ಕಂಪ್ನಿ ನಮ್ಮ ತಂದೆಯವ್ರನ್ನ ಡೈರೆಕ್ಟರ್ ಮಾಡಿ ಕೃಷಿಯಲ್ಲೇ ಸೇವೆನ ತಾವು ತಲುಪಿಸ್ತಾ ಇದ್ದೀರಾ. ನನಗೆ ಈ ಒಂದು ನೀವು ಹೇಳಬೇಕಾದ್ರೆ ಕುತೂಹಲ ಅನಿಸಿದ್ದೇನಪ್ಪ ಅಂತಂದರೆ, ಸಿರಿಸುಗ್ಗಿ ಅನ್ನುವಂಥ ನೇಮೇ ತುಂಬ ಸುಂದರವಾಗಿದೆ. ಅದು ನಿಮ್ಗೆ ಹೇಗೆ ಸ್ಟ್ರೈಕ್ ಆಯಿತು? ಅಥವಾ 3 ಜನ ಸೂಪರ್ ಸಕ್ಸಸ್ ಆಗ್ತೀರಿ, ನಾವು 3 ಜನ ಸೇರಿ 1 ವರ್ಷ ಕ್ಯಾಪ್ಸಿಕಮ್ ಮಾಡ್ತೀರಿ. ಅದು 2021 ಅವಾಗೂ ಲಾಕ್ಡೌನ್ ಇರುತ್ತೆ. ಕ್ಯಾಪ್ಸಿಕಮ್ ಮಾಡಿ ಅತ್ಯುತ್ತಮವಾಗಿ ಸುಮಾರು ಎವ್ರಿ ಡೇ ಆನ್ ಆವರೇಜ್ 3 to 4 ಟನ್ಸ್ ಮಾರ್ಕೆಟ್ಗೆ ಕ್ಯಾಪ್ಸಿಕಮ್ ಔಟ್ಪುಟ್ ಕೊಡ್ತೀನಿ. ಅಂದರೆ ಜೊತೆಯಲ್ಲಿ ಸೇರಿ ಕ್ಯಾಪ್ಸಿಕಮ್ ಮಾಡಿದ್ರು. ಔಟ್ಪುಟ್ ಕೊಟ್ಟರು, ಬಟ್ ನಮಗೆ ಎಕ್ಸ್ಪೆಕ್ಟೆಡ್ ಇನ್ಕಮ್ ಬರಲಿಲ್ಲ. ಅಂದ್ರೆ ಏನು ನಮ್ಮ ಶ್ರಮಕ್ಕೆ ತಕ್ಕಂತ ಬ್ರೇಕ್ ಇವನ್ ಆಯ್ತು. 7-8 ರೂಪಾಯಿಗೆ ಮಾಡ್ತೀವಿ ನಾವು ಸಿರಿಸುಗ್ಗಿ ಅಂತ. ಯಾರೋ ಒಬ್ರು ಕಡೆಯಿಂದ ನಮಗ್ ಬರ್ತಕ್ಕಂಥದ್ದು, ಸಂತೋಷ್ ಅಣ್ಣನ ಸ್ನೇಹಿತರ ಕಡೆಯಿಂದ ಸಿರಿಸುಗ್ಗಿ ಅಂತ. ಸಿರಿಸುಗ್ಗಿ ಅದರ ಅರ್ಥ ಏನಪ್ಪಾ ಅಂದ್ರೆ, ಸಿರಿ ಅಂದ್ರೆ ಹಣ, ಸಂಪತ್ತು. ಏನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾರು ಏನೇ ಕೆಲಸ ಮಾಡೋದು. ಸುಗ್ಗಿ ಅಂದ್ರೆ ಏನು? ಹಾರ್ವೆಸ್ಟ್. ರೈತನಿಗೆ ನೀವು 1 ಕೋಟಿ ತಗೊಂಡೋಗಿ ರೈತನಿಗೆ ಇಟ್ಬಿಡಿ. ಯೋಚನೆ ಮಾಡಿ, ಚಿಕ್ಕಬಳ್ಳಾಪುರ ಸುತ್ತಮುತ್ತ, ದೇವನಹಳ್ಳಿ ಸುತ್ತಮುತ್ತ ಕೋಟಿ ಕೊಟ್ಟರು ಜಮೀನು ಸಿಗಲ್ಲ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಅವರು 1 ಕುಂಟೆ ಜಮೀನ್ ಮಾಡಿದ್ರೆ ಎಂತ ಕಾರ್ ಬೇಕಾದ್ರೂ ಮನೆ ಮುಗಿಸ್ತಾರೆ. ಕ್ಯಾಶ್ ಅಂಡ್ ಕ್ಯಾರಿಯಲ್ಲಿ 1 ಕುಂಟೆ ಜಮೀನ್ ಮಾರ್ಬಿಟ್ರೆ ಎಂತ ಕಾರನ್ ಬೇಕಾದ್ರೂ ನಾಳೆ ಬೆಳಗ್ಗೆನೆ ಮನೆ ಮುಂದೆ ತಗೊಂಡ್ರಿಂದ ಒಂದು ಅಗ್ರಿ ಆಂಟರ್ಪ್ರೂನರ್ ಅಥವಾ ಅಗ್ರಿ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿರೋದ್ರಿಂದ ಮುಂಬರುವಂತ ಯೂತ್ಗಳಿಗೆ ನೀವೇನಾದ್ರೂ ಸಲಹೆ, ಸೂಚನೆಗಳು, ಕಾಷನ್ಸ್ ಏನಾದ್ರು ಕೊಡೋದಿದ್ರೆ ಇದೆ. ಅವರ ಶ್ರಮ ಹಾಕಿ ಟೆಕ್ನಾಲಜಿ ಯೂಸ್ ಮಾಡಿ ಗೆಲ್ತೀರಾ, ಮುಂದೆ ಬಂದೇ ಬರ್ತೀವಿ. ಈ ತರ ಆಲೋಚನೆಗಳಿದ್ದಾಗ ಮಾತ್ರ ನಾವು 100% ಸಕ್ಸಸ್ ಆಗ್ತೀವಿ.